ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಅವರ ರಾಜ ಅಧಿಕಾರ ತಗೊಂಡ ತಕ್ಷಣ ಅವರು ಮೊದಲು ಕೆಲಸ ಮಾಡುವುದೇ ಈ ಒಂದು ಬಿಜಾಪುರ ಸಾಮ್ರಾಜ್ಯವನ್ನ ದೊಡ್ಡದಾಗಿ ವಿಸ್ತರಣೆಗೊಳಿಸ್ತಾರೆ. ಅದ್ರ ಕೂಡ ಒಂದು ದೊಡ್ಡ ಸಮಸ್ಯೆ ಏನ್ ಕಾಡ್ತಿತ್ತಪ್ಪ ಅಂದ್ರೆ ಅವ್ರಿಗೆ ನೀರಿನ ಸಮಸ್ಯೆ. ಯಾವ್ದಾದ್ರು ಮಾನ್ಯುಮೆಂಟ್ ಕಟ್ಟುವಾಗ ಅಥವಾ ಅಲ್ಲಿ ಏನಾದ್ರೂ ಜೀವನ ವಸತಿ ಎಲ್ಲ ಮಾಡ್ಬೇಕಾದ್ರೆ ನೀರಂತರೂ ಬಹಳ ಬೇಕೇ ಬೇಕು. ಅದೊಂದು ದೊಡ್ಡ ಸಮಸ್ಯೆ ಕಾಡ್ತಿತ್ತು. ಸೊ ಅವಾಗ ಆ ಸಮಸ್ಯೆ ಯಾವ ರೀತಿ ಬಗೆಹರಿಸ್ತಾರಂದ್ರೆ ಅವರು ಈ ಕಡೆ ತರ್ವಿ ಅಂತ ಇದೆ, ಅಲ್ಲಿ ನವರಸ್ಪುರ ಅಂತೇಳಿ ಸಣ್ಣದಾದ ಒಂದು ನಗರನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಸಂಗೀತ ಅದು ಕೇಳಕ್ಕೆ ಸಂಗೀತ ಮಾಲ ಕೂಡ ಕಟ್ಟಿಸ್ತಾರೆ. ಸೊ ಆ ಕಡೆ ಎಲ್ಲ ಎತ್ತರವಾದ ಪ್ರದೇಶ ಇರ್ತೈತಿ. ಸೊ ಅದು ಮಳೆ ನೀರು ಅಲ್ಲಿ ಬಿದ್ದು ವೇಸ್ಟ್ ಆಗಿ ಕೆಳಗೆ ಹೋಗ್ತಾ ಇತ್ತು. ಸೊ ಆ ಒಂದು ಭೌಗೋಳಿಕವಾಗಿ ಗುಡ್ಡನ್ನು ಯೂಸ್ ಮಾಡ್ಕೋತಾರೆ. ಯಾವ ರೀತಿ ಅಂದ್ರೆ ಅಲ್ಲಿ ಒಂದು ಸುರಂಗ ಬೌಡಿ ಐತಿ. ಆ ಸುರಂಗ ಬೌಡಿದಿಂದ ವಾಟರ್ ಕಲೆಕ್ಷನ್ ಅಂದ್ರೆ ಅಂಡರ್ ಗ್ರೌಂಡ್ ವಾಟರ್ ಟನಲ್ಸ್ ಎಲ್ಲ ಮಾಡ್ತಾರೆ. ಈಗ ನಾವು ಅಲ್ಲೇ ಇದೀವಿ, ಅದನ್ನ ತೋರಿಸ್ತೀವಿ. ಇಲ್ಲಿ ನೋಡ್ರಿ, ಇದು ನೋಡ್ತಾ ಇದ್ರಲ್ಲ, ಇದು ಅಂಡರ್ ಗ್ರೌಂಡ್ ವಾಟರ್ ಟನಲ್ಸ್ ಈಗೆಲ್ಲ ಬಿದ್ದೋಗೈತಿ. ಇದು ಒಳಗ 60 ಫೂಟ್ ಐತಿ. ಇದು ಎಲ್ಲೆಲ್ಲಿ ಕಲೆಕ್ಷನ್ ಐತಪ್ಪ ಅಂದ್ರ ಈಗ ಚಂದಾ ಬೋಡಿ, ತಾಜ್ ಬೋಡಿ ಎಲ್ಲ ಕಡೆ ಹೋಗ್ತದ. ಅವಾಗ ಯಾರಿಗೂ ನೀರಿನ ಸಮಸ್ಯೆ ಬರಬಾರ್ದಂತ ಈ ಒಂದು ಟೆಕ್ನಾಲಜಿ ಮಾಡ್ಕೊಂಡಿದ್ರು. ಇಲ್ಲಿ ನೋಡ್ಬೋದು, ಇದೊಂಥರ ಚಿಮಣಿ ತರ ಐತಿ. ಒಳಗೆ ಏನಪ್ಪಾ ಅಂದ್ರೆ ಬೀಳ್ತಿದ್ದೆ. ಒಳಗೆ ಏನಪ್ಪಾ ಅಂದ್ರೆ ಇದು ಅಲ್ಲಿ ಅವಾಗ ಹಡ್ಡು ಮುಂದೆ ಏನಾದ್ರೂ ಕೆಲಸ ಮಾಡೋ ಮುಂದೆ ಅವರಿಗೆ ನೀರು ಅದು ಬೇಕಾಗಿರ್ತಿತ್ತು ಅಥವಾ ಊಟ ಬೇಕಾಗಿರ್ತಿತ್ತು. ಒಳಗೆ ಸಣ್ಣ ಸಣ್ಣ ರೂಮ್ನು ಅದಾವಂತ, ಬಟ್ ಈಗ ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ. ಸೊ ಅಲ್ಲೆಲ್ಲ ನೋಡ್ಬೋದು ಆ ರೀತಿ. ಅದಕ್ಕಾಗಿ ಇಲ್ಲಿ ಊಟ ಮತ್ತು ನೀರು ಅದು ಎಲ್ಲ ಕಳಿಸ್ತಿದ್ರು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಿಗೋ ನಾವು ಹೊಸ ವಿಡಿಯೋದಾಗ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.